ನಡೆದಿರುವಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಮಾಹಿತಿ ಕೊಡಿ. ಈಗ ನಾನು ಬೆಳಿಗ್ಗೆ 6:30ಗೆ ಕೋಲಾರಕ್ಕೆ ಹೋಗೋವಾಗಲೇ ಮೆಸೇಜ್ ಬಂತು. ನಮ್ಮ ಪುಷ್ಕರ್ ಅವರು ಹಿರಿಯ ಅಧಿಕಾರಿಗಳು, ವನ್ಯಜೀವಿಗೆ ಸಂಬಂಧಪಟ್ಟಾಗೆ ಅವರೇ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ವನ್ಯಧಾಮಗಳಿದೆ ಅದನ್ನೆಲ್ಲ ನೋಡ್ಕೊಳ್ತಾ ಇರ್ತಕ್ಕಂಥವ್ರು. ಅವರು ಮೆಸೇಜ್ ಹಾಕಿದ್ರು. ಮೆಸೇಜ್ ಹಾಕಿ ಈ ರೀತಿ ವನ್ಯಜೀವಿ ಪ್ರದೇಶದಲ್ಲಿ ಕೆಲವರು 4 ಜನ ಅದರಲ್ಲಿ ಜಿಂಕೆ ಹೊಡೆದು ಮಾಂಸ ತಗೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಮಗೂ ಅವ್ರಿಗೂ ಚಕಮಕಿ, ನಮಗೆ ಅಂದರೆ ನಮ್ಮ ಫಾರೆಸ್ಟ್ ಇಲಾಖೆಯವರಿಗೆ ಇಬ್ಬರು ಸ್ಪಾಟಲ್ಲೇ ತೀರೋಗಿದ್ದಾರೆ, ಇನ್ನೊಬ್ಬರು ಹಾಸ್ಪಿಟ್ಲ್ ತೊಗೊಂಡೋಗಿದ್ದಾರೆ ಅಂತ ಬೆಳಿಗ್ಗೆ ಮೆಸೇಜ್ ಕೊಟ್ಟರು. ಆಮೇಲೆ ನಾನು ಸಂಬಂಧಪಟ್ಟ ಬೇರೆ ಅಧಿಕಾರಿಗಳೊಂದಿಗೆ ಕೂಡ ಚರ್ಚೆ ಮಾಡಿ ನಮ್ಮ ACF ACS ಅಂಜುಮ್ ಪರ್ವೇಜ್ ಅವರು ಅದೆಲ್ಲ ಬೇಡ, ಸಮಗ್ರವಾಗಿ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೆ. ಅದ್ರ ಪ್ರಕಾರ ಈಗ ಇದು ಎಲ್ಲಿ ಬರುತ್ತೆ ಅಂದರೆ ಹನೂರು ತಾಲೂಕಲ್ಲಿ ಬರುತ್ತೆ. ಶಾಗ್ಯಂ ಶಾಖೆಯ ಹೊಳೆ ಮುರಿದಟ್ಟಿ ಅಲ್ವಾ, ಇಲ್ಲಿ ಮೀಸಲು ಅರಣ್ಯ ಪ್ರದೇಶ, ಇದು ಮೀಸಲು ಅರಣ್ಯ ಪ್ರದೇಶ. ಹನೂರು ತಾಲೂಕು ಶಾಗ್ಯಂ ಶಾಖೆಯ ಹೊಳೆ ಮುರಿದಟ್ಟಿ ಗಸ್ತಿನ ಚಿಕ್ಕನಲ್ಲೂರು ಮೀಸಲು ಅರಣ್ಯ ಪ್ರದೇಶ. ಆಮೇಲೆ ನಾಡ ಬಂದೂಕುದಾರಿಗಳು ಅಂದರೆ ಅವ್ರ ಹತ್ರ ಲೈಸೆನ್ಸ್ ಇಲ್ಲ. ನಾಡ ಬಂದೂಕುದಾರಿಗಳು ಏನು ಮಾಡ್ತಾರೆ, ರಾತ್ರಿ ವನ್ಯ ಬೇಟೆಗೆ ಹೋಗಿರ್ತಾರೆ. ಆಮೇಲೆ ಅಕ್ರಮ ಅರಣ್ಯ ಪ್ರವೇಶ ಮಾಡಿರ್ತಾರೆ. ಇದನ್ನು ವಿಷಯ ಗೊತ್ತಾದ ಮೇಲೆ ಶೇಖರಯ್ಯ ಅವತಾರಿ ವಲಯ ಅರಣ್ಯಾಧಿಕಾರಿ, ಆಮೇಲೆ ಮೋಡಿಜಿದಾರ, ಆಮೇಲೆ ಅನಿಲ್ ಕುಮಾರ್, ಆಮೇಲೆ ಮಹಾದೇವ್ ನಾಯಕ ವಾಚರು, ಆಮೇಲೆ ಒಬ್ಬರು ಗಸ್ತು ಅರಣ್ಯ ಪಾಲಕರು. ಇದು ಎಲ್ಲೆಮಾಳ ಡಿ ಲೈನ್ ಮಾರ್ಗದ ಹಳೆಯತ್ತೂರಿನಂಥ ಅರಣ್ಯ ಪ್ರದೇಶದಲ್ಲಿ ಕಾಲುದಾರಿಯಲ್ಲಿ ವೀಕ್ಷಿಸುತ್ತಿದ್ದು ಮತ್ತೊಂದು ತಂಡ ಇಲಾಖಾ ವಾಹನದಲ್ಲಿ ರೋಹಿತ್ KT, ಆಮೇಲೆ ಶಿವರಾಜು ಸಾಸಲವಾಡ, ಇವರೆಲ್ಲ ರಾತ್ರಿ ಹೊತ್ತು ಗಸ್ತಿರ್ತಕ್ಕಂಥವ್ರು. ಇವರೆಲ್ಲ ಕೂಡ ಇನ್ನೊಂದು ಜೀಪಲ್ಲಿ ಆ ಕಡೆ ಎಲ್ಲ ಹೋಗಿದ್ದಾರೆ. ಆಮೇಲೆ ಅವರು ಟಾರ್ಚ್ ಹಾಕ್ಕೊಂಡು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರ ಹತ್ರ ಇದೆ ನಾಡ ಪಿಸ್ತೂಲ್ ಅಂತ ಹೇಳಿದಲ್ಲ ಇತ್ತು. ಆಮೇಲೆ ಇವ್ರ ಮೇಲೆ ಅಟೆಂಪ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇವರು ಕೂಡ ಆತ್ಮರಕ್ಷಣೆಗೆ ಆರಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವ್ರ ಜೊತೆ 2 ನಾಡ ಪಿಸ್ತೂಲ್ನ ರಿಕವರಿ ಮಾಡಿದ್ದಾರೆ. ಮತ್ತು ಸುಮಾರು 4 ಕೀಲದಷ್ಟು ಜಿಂಕೆ ಮಾಂಸನ ಕೂಡ ವಶಪಡಿಸ್ಕೊಂಡಿದ್ದಾರೆ. 4 ಮೂಟೆ, 4 ಬ್ಯಾಗ್ ಅಂದ್ಕೊಳ್ಳಿ ವಶಕ್ಕೆ ತಗೊಂಡಿದ್ದಾರೆ. ಅದು ಇಲ್ಲ, ಕರೆಕ್ಟಾಗಿ ಮಾಹಿತಿ ಇಲ್ಲ. 4 ಬ್ಯಾಗ್ ಅಂತಿದೆ, ಆಮೇಲೆ ಕೊಡ್ತೀನಿ ನಿಮಗೆ. ಇವರು ಮೃತ ಯಾರ್ಯಾರು ತೀರೋಗಿದ್ದು ಯಾರ್ಯಾರು ಅಂದರೆ ಅಂತೋಣಿ ಸ್ವಾಮಿ, ಪೆರಿಯನಾಯಿಗಂ 50 ವರ್ಷ, ಕ್ರಿಶ್ಚಿಯನ್ ಜನಾಂಗ, ವ್ಯವಸಾಯ ಮಾಡ್ತಾ ಇರ್ತಕ್ಕಂಥವ್ರು, ಮರಿಮಂಗಲ ಗ್ರಾಮ. ಆಮೇಲೆ ಜಾನ್ ರೋಸ್ ಪೀಟರ್ 42 ವರ್ಷ, ಕ್ರಿಶ್ಚಿಯನ್ ಜನಾಂಗ, ವ್ಯವಸಾಯ, ಜಗನ್ನಾಥ ದೊಡ್ಡಿ ಗ್ರಾಮ. ಆಮೇಲೆ ಕುಮಾರ್ ಬಿನ್ ಲೇಟ್ ಸವಾರಿಯಪ್ಪನ್ 33 ವರ್ಷ, ಕ್ರಿಶ್ಚಿಯನ್ ಜನಾಂಗ, ಹಿಟಾಚಿ ಆಪ್ರೇಟರು. ಆಮೇಲೆ ಮತ್ತೊಬ್ಬ ಆರೋಪಿ ಮಹೀಮ್ ದಾಸ್ ಬೆಂದಮಿನ್ 45 ವರ್ಷ, ಕ್ರಿಶ್ಚಿಯನ್ ಜನಾಂಗ, ಮರಿಮಂಗಲ ಗ್ರಾಮ. ಇವರೊಬ್ಬರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈ ಮಹೀಮ್ ದಾಸ್ ಮೇಲೂ ಕೂಡ 2020ರಲ್ಲಿ ಒಂದು ಇದೇ ರೀತಿ ಒಂದು ಕೇಸು ಕೂಡ ಆಗಿತ್ತು ಮಹೀಮ್ ದಾಸ್ ಮೇಲೆ. ಅವರು ಈಗ ಅಲ್ಲಿಲ್ಲ, ತಪ್ಪಿಸ್ಕೊಂಡು ಹೋಗಿದ್ದಾರೆ. ಮತ್ತು ಅಲ್ಲಿ ನಮ್ಮ ಬೇಟೆ, ಅಕ್ರಮವಾಗಿ ಬೇಟೆ. ಆಮೇಲೆ ಬೆಳಿಗ್ಗೆ ಅವರು ರಾತ್ರಿ ಎಷ್ಟೊತ್ತೋ ಹೋಗಿದ್ದಾರೆ. ಹೋಗಿ ಬೆಳಿಗ್ಗೆ 5 ಗಂಟೆಲಿ ಆಗಿರ್ತಕ್ಕಂಥದ್ದು ಘಟನೆ. ಇಲ್ಲ ಕಾಡಲ್ಲೆಲ್ಲ ಹೋಗಿ ಸುತ್ತಾಡಿಕೊಂಡು ಕೊನೆಯಲ್ಲಿ ಇಲ್ಲಿ ಬಂದಿದ್ದಾರೆ. ಆಮೇಲೆ ಅವ್ರನ್ನು ಇಲ್ಲ ಹಸುಗಳು ಹೋಗ್ಬಿಟ್ಟಿತ್ತು ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಪೆರೇಡ್ ಗ್ರೌಂಡ್ ಹತ್ರ ಮಾಧ್ಯಮದವ್ರಿಗೆ ಇದು ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡ್ತೀವಿ. ಮತ್ತು ಅವರು ಅಪಾದನೆ ಮಾಡ್ತಾ ಇದ್ದಾರೆ. ಏನು ಅಪಾದನೆ ಮಾಡ್ತಾರೆ ಅಂದರೆ ಬೇಕಂತ ಸಾಯಿಸ್ಬಿಟ್ಟಿದ್ದಾರೆ, ಮಲಗಿದವರಿಗೆ ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಆದರೆ ತನಿಖೆ ಆದಮೇಲೆ ತಾನೇ ಇದೆಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ತನಿಖೆ ಆದಮೇಲೆ ಅವರು ಏನಾದರೂ ಅಟೆಂಪ್ಟ್ ಮಾಡಿದ್ರಾ ಅಥವಾ ಇವರು ಏನಾದರೂ ಅಟೆಂಪ್ಟ್ ಮಾಡಿದ್ಮೇಲೆ ಶೂಟ್ ಮಾಡಿದ್ರಾ ಅಥವಾ ಅವರು ಹೇಳುವ ರೀತಿ ನಾವು ಮಲಗಿದ್ದವ್ರನ್ನ ಇದು ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಕೂಡ ತನಿಖೆ ಆದಮೇಲೆ ಮಾತ್ರ ಗೊತ್ತಾಗುತ್ತೆ. ತನಿಖೆ ಮಾಡಿ ಏನಾದರೂ ತಪ್ಪಿದ್ರೆ ಕ್ರಮ ತಗೊಳ್ಳಿ. ಸರ್, ಫಾರೆಸ್ಟ್ ಅಫಿಷಿಯಲ್ಸು ಸೀನಿಯರ್ಸ್ ಯಾರೂ ಇರಲಿಲ್ಲ ಆ ಜಾಗದಲ್ಲಿ. ಫಸ್ಟ್ ಅಲ್ಲ, ಅರ್ಲಿ ಮಾರ್ನಿಂಗ್ ಇಲ್ಲ. ವಾಚರ್ಸ್ಗಳು ಮತ್ತೆ ಆಫೀಸರ್ಸ್ಗಳು ಏನೀಗ ಈ ರಿಪೋರ್ಟ್ ಕೊಟ್ಟಿದ್ದಾರೆ, ಇವರು ಇದೊಂದೇ ಪ್ರಕರಣದಲ್ಲಿ ಇಲ್ಲ, ಈ ರೀತಿಯಾದ ಸಾಕಷ್ಟು ಪ್ರಕರಣಗಳು ನಡೆದಾಗ ಹನೂರು ಭಾಗದಲ್ಲಿ ಇವರ ಇನ್ವಾಲ್ವ್ಮೆಂಟ್ ಅದರಲ್ಲಿ ಕಾಣಿಸಿದೆ. ಆಮೇಲೆ ಈ ರೀತಿ ಪ್ರಕರಣಗಳಾದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಂದೆ ಆದ ಒಂದು ಈ ರೀತಿ ಚೊಕ್ಕವಾಗಿರೋ ಒಂದು ರಿಪೋರ್ಟನ್ನು ಕಳಿಸ್ಬಿಡುತ್ತೆ ಪ್ರತಿ ಸಲನೂ. ಆದರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವ್ರ ಕುಟುಂಬಸ್ಥರು ಹೇಳೋದೇನೆಂದ್ರೆ ಇಂಟೆನ್ಷನಲ್ ಮರ್ಡರ್, ಇದು ಎನ್ಕೌಂಟರ್ ಮಾಡಿ ಸಾಯಿಸಿರುವಂಥದ್ದು ಮನೇಲಿ. ಈಗ ಒಂದು ನಿಮಿಷ ಏನಪ್ಪ, ಈಗ ಎನ್ಕೌಂಟರ್ ಅಂದರೆ ಅವರು ನೋಡಿಲ್ಲ ಅಲ್ವಾ, ನಾವೀಗ ತನಿಖೆ ಮಾಡ್ತೀವಿ ಅಲ್ವಾ. ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡೋದಕ್ಕೆ CM ಈಗಾಗಲೇ ಆದೇಶ ಕೊಟ್ಟಾಗಿದ್ದಾರೆ. ತನಿಖೆ ಮಾಡ್ತೀವಿ. ನಮ್ಮ ಅಧಿಕಾರಿಗಳೇನಾದರೂ ಎನ್ಕೌಂಟರ್ ಮಾಡಿದರೆ, ಉದ್ದೇಶಪೂರ್ವಕವಾಗಿ ಮಾಡಿದರೆ ನಾವು ಆ್ಯಕ್ಷನ್ ತಗೊಳ್ತೀವಿ. ಆದರೆ ತನಿಖೆ ಆಗೋಕ್ಕೆ ಮುಂಚೆ ನಾವು ಯಾರ ಹೇಳಿಕೆ ಮೇಲೂ ಕೂಡ ನಾವು ಡಿಪೆಂಡ್ ಆಗೋದಕ್ಕಾಗೋದಿಲ್ಲ. ಈಗ ಪೊಲೀಸ್ ಇಲಾಖೆಯಲ್ಲಿ ತನಿಖೆನ ಯಾರು ಮಾಡ್ತಾರೆ? ಅರಣ್ಯ ಇಲಾಖೆಯಲ್ಲಿ ಅಂತದೊಂದು ಅವಕಾಶ ಇದೆಯಾ ಸರ್? ಅವಕಾಶ ಇದೆ, ನಮ್ಮಲ್ಲಿ ಇದೆ, ಪವರ್ಸ್ ಇದೆ. ತನಿಖೆ ಯಾರು ಮಾಡ್ತಾರೆ ಸರ್? ಇದರ ತನಿಖೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದಾರೆ. ಇದು ಮ್ಯಾಜಿಸ್ಟ್ರೇಟ್ ತನಿಖೆ AC ಮುಖಾಂತರ ಮಾಡಿಸ್ತಾರೆ. ತನಿಖೆ ಆದಮೇಲೆ ನಮ್ಮ ಅಧಿಕಾರದಲ್ಲಿ ಏನಾದರೂ ತಪ್ಪಿದ್ರೆ ಖಂಡಿತ ಕ್ರಮ ತಗೊಳ್ಳಿ. ಯಾವತ್ತೂ ಕೂಡ ಫಾರೆಸ್ಟ್ ಅಫಿಷಿಯಲ್ಸ್ಗಳು ಸರ್ ಈ ರೀತಿಯ ಎನ್ಕೌಂಟರ್ಗಳಾದಾಗ, ಇಲ್ಲಿ ಮಾತ್ರ ಅಲ್ಲ ಮಲೆನಾಡು ಭಾಗದಲ್ಲೂ ಕೂಡ ಎನ್ಕೌಂಟರ್ಗಳಾದಾಗ ತಮ್ಮ ತಪ್ಪನ್ನ ಎಲ್ಲೂ ಕೂಡ ತೋರಿಸಿಲ್ಲ. ಇಷ್ಟು ಪ್ರಕರಣಗಳಲ್ಲಿ ಒಂದು ಇದು ತನಿಖೆ ಆಗ್ತಾ ಇದೆ, ಆಗೋವರೆಗೂ ನಾನು ಏನೋ ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ. ಸರ್, ಈಗ ಅವ್ರಿಗೆ ಶೂಟ್ ಔಟ್ ಮಾಡಿರೋದ್ರ ಬಗ್ಗೆ ಈಗ ಸಾಕಷ್ಟು ಅನುಮಾನ ಇದೆ. ಈಗ ಅದಕ್ಕೆ ಅದನ್ನೇ ತನಿಖೆ ಮಾಡ್ತಾ ಇದ್ದೀವಿ. ಇನ್ನೊಂದು ಅದನ್ನೇ ತನಿಖೆ ಮಾಡ್ತೀವಿ. ಉದ್ದೇಶಪೂರ್ವಕವಾಗಿ ಮಾಡಿದಾರಾ, ನಿಜವಾಗ್ಲೂ ಶೂಟ್ ಮಾಡಿದಾರಾ, ಅವ್ರು ಏನು ಹೇಳಿದ್ದಾರೆ ಅದನ್ನು ಪರಿಗಣಿಸ್ತೀವಿ. ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ಎಲ್ಲ ಗೊತ್ತಾಗುತ್ತೆ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ಎಲ್ಲ ಮಾಹಿತಿ ಸಿಗುತ್ತೆ. ಮಾಹಿತಿ ಸಿಕ್ಕಿದ ಮೇಲೆ ತಪ್ಪು ಮಾಡಿದರೆ ಕ್ರಮ ತಗೊಳ್ತೀವಿ. ತನಿಖೆ ಮುಗಿಯವರೆಗೂ ಈಗ ಆರೋಪಿತ ಅಧಿಕಾರಿಗಳ ಮೇಲೆ ಏನಾದರೂ ಕ್ರಮ ಆಗುತ್ತೆ? ಈಗ ತನಿಖೆ ಮುಗಿಯುತ್ತೆ, ಯಾಕೆ ಆ ಥರ ಬೀಳಬೇಕು? ಆಮೇಲೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಅಧಿಕಾರಿಗಳು ಏನಾದರೂ ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಮತ್ತೆ ಅರಣ್ಯ ಅಧಿಕಾರಿಗಳು ಬಾಡಿನ ಎತ್ಕೊಂಡ್ ಬರಂಗಿರ್ಲಿಲ್ಲ, ಅವರು ಯಾಕೆ ಎತ್ಕೊಂಡು ಬಂದ್ರು? ಅದೆಲ್ಲ ತನಿಖೆ ಆಗ್ತಾ ಇದೆ. ಅದೆಲ್ಲ ಕೂಡ ತನಿಖೆ ಆಗ್ತಾ ಇದೆ. ಸರ್, ಇಬ್ಬರನ್ನ ಶೂಟ್ ಮಾಡ್ತೀವಿ, ಒಬ್ರು ಜೀವಂತವಾಗಿದ್ರು, ಅವ್ರನ್ನ ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ಹೋಗಿ ಸೇವ್ ಮಾಡುವಂತ ಕೆಲಸ ಮಾಡಿದ್ವಿ ಅಂತಾರೆ. ಕೊಳ್ಳೇಗಾಲ ಪಕ್ಕದಲ್ಲಿದ್ರು ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋದಿಲ್ಲ, ಅಲ್ಲಿಂದ KR ಹಾಸ್ಪಿಟ್ಲಿಗೆ ಮೈಸೂರು. ಈಗ ಗಾಯಗೊಂಡರನ್ನ ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸೋದು ಅವ್ರ ಜವಾಬ್ದಾರಿ, ಮಾಡಿದ್ದಾರೆ ಅಲ್ವಾ. ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅಲ್ಲ, ತಲೆ ಹೊಡೆದ್ಬಿಟ್ಟು ಎದೆ ಹೊಡೆದ್ಬಿಟ್ಟು ನಾವು ನಿಮ್ಮನ್ನು ಸೇವ್ ಮಾಡೋದಕ್ಕೆ ಎತ್ಕೊಂಡು ಹೋಗ್ತಿದ್ವಿ ಅಂತ ಹೇಳಿ ಈಗ ನೋಡಪ್ಪ, ಒಂದು ನಿಮಿಷ ಇರಿ, ಅದೆಲ್ಲ ಕೇಳಿರಲಿ. ಇದು ಕೋರ್ಟ್ ಅಲ್ಲ, ಒಂದು ನಿಮಿಷ ಇರಿ. ಇದೆಲ್ಲ ತನಿಖೆ ಆಗ್ತಾ ಇದೆ. ತನಿಖೆ ಆಗೋವರೆಗೂ ಸಮಾಧಾನವಾಗಿರಿ ಅಷ್ಟೇ. ತನಿಖೆ ಆಗಲಿ, ನಮ್ಮ ಅಧಿಕಾರಿಗಳು ತಪ್ಪಿದ್ರೆ ಕ್ರಮ ತಗೊಳ್ತೀನಿ ಅಂತ ನಾನು ಹೇಳಿದ್ದೀನಿ. ತನಿಖೆ ಆಗೋವರೆಗೂ ವೆಯ್ಟ್ ಮಾಡ್ತಾರೆ. ಸ್ಥಳೀಯರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅರಣ್ಯ ಇಲಾಖೆಯ ಸಚಿವರು ಬರಬೇಕು, ಈ ನಮ್ಗೆ ಅವರೇ ಬರ್ಬೇಕು, ನಾವ್ ಇಲ್ಲಿ ಇಲ್ಲೋರು ಯಾವ ಅರಣ್ಯ ಅಧಿಕಾರಿಗಳ ನಾವು ಮಾತಾಡ ಅಧಿಕಾರಿಗಳೆಲ್ಲ ನಮ್ಮ ಪುಟ್ಟರಂಗ ಶೆಟ್ಟರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಮ್ಮ DC ಹೋಗ್ತಾ ಇದ್ದಾರೆ. ಮತ್ತೆ ಪರಿಹಾರ ಘೋಷಣೆ ಮಾಡ್ಬೇಕು ಅಂತ ಮಾತಾಡ್ತೀನಿ. ಈಗ ಒಂದು ನಿಮಿಷ, ಈಗ ತನಿಖೆ ಆಗಲಿ, ತನಿಖೆ ಆಗೋವರೆಗೂ ಸ್ವಲ್ಪ ನೀವು ಸಮಾಧಾನವಾಗಿರ್ರಿ. ತನಿಖೆ ಆಗಲಿ. ಶೂಟ್ ಮಾಡಕ್ಕೆ ಅವಕಾಶ ಇದೆ. ಆತ್ಮರಕ್ಷಣೆಗೆ ಮಾಡ್ಬೋದು, ಆತ್ಮರಕ್ಷಣೆ ಮಾಡಿ. ಅದೊಂದು ವರ್ಡ್ ಬಹಳ ಜಾಗದಲ್ಲಿ ಕಾಪಾಡ್ತಾರೆ ಸರ್. ಪೊಲೀಸ್ ಆಫೀಸರ್ಸ್ಗಳನ್ನ, ಫಾರೆಸ್ಟ್ ಆಫೀಸರ್ಸ್ಗಳನ್ನ ಹೊಡೆದು ಬಿಸಾಕ್ಬಿಡೋದು ಆತ್ಮರಕ್ಷಣೆ ಅಂತ ಹೇಳೋದು. ಅವರು ಎನ್ಕ್ವೈರಿ ಮಾಡಿಸಿ ಸರ್ ಸ್ಟ್ರಿಕ್ಟ್ ಆಗಿ. ಯಾಕಂದ್ರೆ ಫಾರೆಸ್ಟ್ ಆಫೀಸರ್ಸ್ಗಳ ಮೇಲೆ ಇಲ್ಲಿವರೆಗೂ ಯಾವುದು ಇದಾಗಿಲ್ಲ. ಸ್ವಲ್ಪ ರಿಪೋರ್ಟ್ ಬರಲಿ, ವೆಯ್ಟ್ ಮಾಡಿ. ಸರ್, ಬೆಂಗಳೂರಲ್ಲಿ ಕೆಲವು ಉಗ್ರಗಾಮಿಗಳು ಸಿಕ್ಕಿದ್ದಾರೆ ನೇರವಾಗಿ ಕೋಲಾರಿಂದ ಬಂದೆ. ಕೋಲಾರ್ಗೆ ಹೋಗಿದ್ದೆ, ಕೋಲಾರಿಂದ ನೇರವಾಗಿ ಬಂದೆ. ಬೆಂಗಳೂರು ಮಾಹಿತಿ ನನಗೆ, ಆ ಉಗ್ರಗಾಮಿಗಳ ವಿಚಾರ ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ಏನಾದ್ರು ಇದ್ರೆ
ಗೊತ್ತು, ಮಾಹಿತಿ ಎಲ್ಲ ಗೊತ್ತು. ಅಲ್ಲ, ನಿಮ್ಮಿಂದ ನಾನು ಮಾಹಿತಿ- ಕೋಲಾರಲ್ಲಿ ಇದ್ದಾಗಲೇ ನಮ್ಮ ACCS ಅಂಜುಮ್ ಪರ್ವೇಜು, ನಮ್ಮ ಇವರು ಕುಮಾರ್, ಪುಷ್ಕರ್ ಎಲ್ಲ ಹೋಗಿ ಮಾಹಿತಿ ಕೊಟ್ಟರು, ಮಾತಾಡಿದ್ದಾರೆ, ಬಂದಿದ್ದಾರೆ. ನಾನು ಕೂಡ ಮಾತಾಡಿದೆ. ಸರ್, ಗಾಯಾಳು ಸ್ಥಿತಿ ಹೇಗಿದೆ? ಗಾಯಾಳು ಸ್ಥಿತಿ ಹೇಗಿದೆ? ಇಲ್ಲ, ಸತ್ತೋದು 3 ಜನ ಸತ್ತವರು. ಈ ಮಹೀಮ್ ದಾಸ್ ಮಾತ್ರ ತಪ್ಪಿಸ್ಕೊಂಡಿದ್ದಾರೆ. ಆತ ಸಿಕ್ಕಿಲ್ಲ. ಇಲ್ಲ.